ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ರಿಯಾಟಿನಿನ್ ಹೆಚ್ಚಿಗೆ ಆದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ಯಾವ ಥರದ ಆಹಾರವನ್ನು ತಿನ್ನಬೇಕು ಅಥವಾ ಯಾವುದನ್ನು ಅವಾಯ್ಡ್ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಿಮಗೆಲ್ಲ ಈಗ ಗೊತ್ತೇ ಇರುತ್ತೆ, ಕ್ರಿಯಾಟಿನಿನ್ ಅಂದರೆ ಏನು. ಇದು ಒಂದು ವೇಸ್ಟ್ ಪ್ರಾಡಕ್ಟ್. ನಮ್ಮ ಸ್ನಾಯುಗಳ, ನಮ್ಮ ಮಸಲ್ ಮೆಟಬಾಲಿಸಮ್ ಅದರಿಂದ ಬರುವಂಥ ವೇಸ್ಟ್ ಪ್ರಾಡಕ್ಟ್. ಸೊ ಕ್ರಿಯಾಟಿನಿನ್ ಈ ವೇಸ್ಟ್ ಪ್ರಾಡಕ್ಟನ್ನು ತೆಗೆಯುವಂತಹ ಜವಾಬ್ದಾರಿ ಯಾರ್ದು? ನಮ್ಮ ಕಿಡ್ನಿದು. ಸೊ ನಮ್ಮ ಕಿಡ್ನಿ ನಮ್ಮ ಬಾಡಿಯಲ್ಲಿ ಈ ತಯಾರಾದಂತಹ ಈ ಕ್ರಿಯಾಟಿನಿನ್ ವೇಸ್ಟ್ ಏನಿರುತ್ತೆ ಅದನ್ನು ಅದು ತೆಗೆದುಹಾಕ್ತಾ ಇರುತ್ತೆ. ಸೊ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದಾಗ ಈ ಕ್ರಿಯಾಟಿನಿನ ಕ್ಲಿಯರೆನ್ಸ್, ಈ ಕ್ರಿಯಾಟಿನ್ ತೆಗೆದು ಹಾಕುವಂತಹ ಈ ಪ್ರೋಸೆಸ್ ಏನಿದೆ ಅದು ಸರಿಯಾಗ್ತಾ ಇರೋದಿಲ್ಲ. ಆ್ಯಂಡ್ ವ್ಯಕ್ತಿಯ ಬ್ಲಡ್ಡಲ್ಲಿ ಕ್ರಿಯಾಟಿನಿನ ಲೆವೆಲ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಓಕೆ, ಈ ಕ್ರಿಯಾಟಿನ್ ನಾರ್ಮಲ್ ಎಷ್ಟಿರಬೇಕು? ಗಂಡಸರಲ್ಲಿ ಇಟ್ ಶುಡ್ ಬಿ ಬಿಟ್ವೀನ್ 0.7 to 1.3 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಆ್ಯಂಡ್ ಹೆಂಗಸರಲ್ಲಿ ಇಟ್ ಶುಡ್ ಬಿ ಬಿಟ್ವೀನ್ 0.6 ಇಂದ 1.1 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಯಾಕೆ ಹೆಂಗಸರಲ್ಲಿ ಸ್ವಲ್ಪ ಕಡಿಮೆ, ಗಂಡಸರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ? ಇದು ನಾರ್ಮಲಿ ಸಹ. ಯಾಕಂದರೆ ಗಂಡಸರಲ್ಲಿ ಈ ಮಸಲ್ ಮಾಸ್, ಸ್ನಾಯುಗಳ ಅಮೌಂಟ್ ಏನಿದೆ, ಈ ಮಸಲ್ಸ್ ಏನಿದ್ದಾವೆ ಅವು ಹೆಚ್ಚಿಗೆ ಇರ್ತವೆ ಕಂಪೇರ್ ಟು ವಿಮೆನ್ ಅಥವಾ ಹೆಂಗಸರಲ್ಲಿ. ಸೊ ಅದರಿಂದ ಈ ನಾರ್ಮಲ್ ರೇಂಜ್ ವೇರಿ ಆಗ್ತಾ ಇರುತ್ತೆ. ಸೊ ನೀವು ಈ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ ನಾರ್ಮಲ್ ಇದೆಯೋ ಇಲ್ವೋ ಅನ್ನೋದನ್ನು ನಿಮ್ಮ ಲ್ಯಾಬ್ ರಿಪೋರ್ಟ್, ನೀವು ಯಾವಾಗ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀರಾ ಆವಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಾರ್ಮಲ್ ರೇಂಜ್ ಕೊಟ್ಟಿರ್ತಾರೆ, ಅದರ ತಕ್ಕ ಹಾಗೆ ನೀವು ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಇರಬೇಕು. ಈಗ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅಂದಾಗ ನಾನೇನು ಹೇಳಿದೆ, ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಈಗ ಪೇಷಂಟ್ಸ್ ಏನು ಹೇಳ್ತಾರೆ, ನಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಬಂದಿದೆ, ಸೊ ನಾವು ಏನು ಆಹಾರ ತಗೊಳ್ಬೇಕು? ಆಹಾರ ಏನಿದೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಕ್ರಿಯಾಟಿನಿನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ. ಬಟ್ ಮೇನ್ ಏನಿರುತ್ತೆ, ನಿಮಗೆ ಯಾವ ಕಾರಣದಿಂದ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು. ಅದರ ಜೊತೆ ಈ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ನಾನು ಅದ್ರ ಬಗ್ಗೆ ನನಗೆ ಚಿಂತೆನೇ ಇಲ್ಲ, ನಾನು ಬರೀ ಆಹಾರವನ್ನೇ ಚೇಂಜ್ ಮಾಡ್ಕೊಳ್ತೇನೆ, ನಾನು ಬರೀ ಈ ಜ್ಯೂಸ್ ಕುಡಿತೇನೆ, ಈ ಹಣ್ಣು ತಿಂತೇನೆ, ಆ ಡ್ರೈ ಫ್ರೂಟ್ ತಿಂತೇನೆ, ಅಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಸಿರಪ್ ಕುಡಿತೇನೆ, ಇದರಿಂದ ಕ್ರಿಯಾಟಿನಿನ್ ಕಡಿಮೆ ಆಗೋದಿಲ್ಲ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಕ್ರಿಯಾಟಿನಿನ್ ಯಾಕೆ ಹೆಚ್ಚಿಗೆ ಆಗಿದೆ ಅದನ್ನು ನಾವು ಅಡ್ರೆಸ್ ಮಾಡಲೇಬೇಕು. ಸಪೋಸ್ ನಿಮಗೆ ಡಯಾಬಿಟಿಸಿಂದ ಕಿಡ್ನಿ ಡ್ಯಾಮೇಜ್ ಆಗಿ ನಿಮ್ಮ ಕಿಡ್ನಿ ವೀಕ್ ಆಗಿದೆ ಅಂದಾಗ ನೀವು ಶುಗರ್ ಕಂಟ್ರೋಲ್ ಮಾಡಲೇಬೇಕು. ನಿಮ್ಮ ಡಯಟಲ್ಲಿ ಶುಗರ್ ಕಂಟ್ರೋಲಿಂಗ್ ಡಯಟ್ ಇರಲೇಬೇಕು. ನೀವು ಇನ್ಸುಲಿನ್ ತೊಗೊಳ್ಬೇಕು, ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು, ಅಥವಾ ನಿಮ್ಮ ಡಾಕ್ಟರ್ ನಿಮ್ಗೆ ಏನೇನು ಚೇಂಜಸ್ ಹೇಳಿದ್ದಾರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಅದು ಕಂಟ್ರೋಲಲ್ಲಿ ಬರಬೇಕು. ಅದರ ಜೊತೆ ಈ ಡಯಟ್. ಬಿ ಪಿ ಇದೆ, ಬಿ ಪಿ ನೀವು ಕಂಟ್ರೋಲಲ್ಲೇ ಇಲ್ಲ, ಆವಾಗ ಈ ಡಯಟ್ ಬರೀ ಕೆಲಸ ಮಾಡೋದಿಲ್ಲ. ಡಯಟ್ ಏನಿರುತ್ತೆ ಅದು ಸಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಯಾವ ಕಾರಣದಿಂದ ನಿಮಗೆ ಈ ರೀತಿ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅದನ್ನು ಟ್ರೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಒಂದು ನಾನು ಹೇಳಿದೆ ಡಯಾಬಿಟಿಸ್ ಇದ್ದವರಲ್ಲಿ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರುತ್ತೆ ಆ್ಯಂಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು. ಬಿ ಪಿಯಿಂದ ನಿಮ್ಮ ಕಿಡ್ನಿಯಲ್ಲಿ ಇರುವಂಥ ರಕ್ತನಾಳಗಳು ಡ್ಯಾಮೇಜ್ ಹಾಕ್ಕೊಂಡು ಕಿಡ್ನಿ ಸಹ ಡ್ಯಾಮೇಜ್ ಆಗ್ತಾ ಇರ್ಬೋದು. ನಿಮ್ಮ ಕಿಡ್ನಿಗೆ ಇನ್ಫೆಕ್ಷನ್ ಆಗೋಗಿದೆ, ಪೈಲೋನೆಫ್ರೈಟಿಸ್, ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದಾಗ ಕಿಡ್ನಿ ಕೆಲಸ ಮಾಡದೇ ಇರ್ಬೋದು. ಚಿಕ್ಕ ಮಕ್ಕಳಲ್ಲೆಲ್ಲ ಕೆಲವೊಂದು ಸಲ ಆನುವಂಶಿಕ ಕಿಡ್ನಿ ರೋಗಗಳು ಬರ್ಬೋದು, ಲೈಕ್ ಸಿಸ್ಟಿಕ್ ಫೈಬ್ರೋಸಿಸ್ ಅಥವಾ ಈ ಗ್ಲೊಮೆರುಲೋನೆಫ್ರೈಟಿಸ್, ನೆಫ್ರಾಟಿಕ್ ಸಿಂಡ್ರೋಮ್ ಎಕ್ಸೆಟ್ರಾ. ಅಂಥವರಲ್ಲಿ ಕಿಡ್ನಿ ಕೆಲಸ ಮಾಡದೇ ಇರ್ಬೋದು. ನೀವು ಈ ಪೇನ್ ಕಿಲ್ಲರನ್ನು ಬಹಳ ತೆಗೆದುಕೊಳ್ತಾ ಇದ್ರಿ, ಬಹಳ ದಿನಗಳವರೆಗೆ ತೆಗೆದುಕೊಂಡ್ರಿ, ಕಿಡ್ನಿ ಈಗ ಡ್ಯಾಮೇಜ್ ಆಗಿ ಹೋಗಿದೆ, ಡಯಾಬಿಟಿಕ್ ಅಥವಾ ಅನಾಲ್ಜೆಸಿಕ್ ನೆಫ್ರೋಪತಿ, ಅದರಿಂದ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ತಾ ಇರ್ಬೋದು.
ನಿಮಗೆ ಒಂದು ಆಕ್ಸಿಡೆಂಟ್ ಆಗೋಯ್ತು, ಸಡನ್ನಾಗಿ ನಿಮ್ಮ ಕಿಡ್ನಿಗೆ ರಕ್ತ ಸಪ್ಲೈ ಸ್ಟಾಪ್ ಆಗೋಯ್ತು, ಆ ಟೈಮಲ್ಲಿ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಬರ್ಬೋದು. ಟೆಂಪ್ರರಿ ಇರ್ಬೋದು, ಬಟ್ ಶಟ್ ಡೌನ್ ಹಾಕ್ಕೊಂಡು ಆ ಟೈಮಲ್ಲಿ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ನಿಮ್ಮ ಸ್ನಾಯುಗಳು ಬಹಳ ಬ್ರೇಕ್ ಆಗ್ತಾ ಇದ್ದಾವೆ, ರ್ಯಾಬ್ಡೋಮಯೋಲೈಸಿಸ್ ಅಂತ ಕಂಡೀಷನ್ಸಲ್ಲಿ ನಿಮಗೆ ಈ ಕ್ರಿಯಾಟಿನಿನ್ ಹೆಚ್ಚಿಗೆ ಬರ್ಬೋದು. ನೀವು ಕೆಲವೊಂದು ಸಪ್ಲಿಮೆಂಟ್ಸ್ ತೊಗೊಳ್ತಾ ಇದ್ದೀರಾ, ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಆ ರೀತಿ ಸಪ್ಲಿಮೆಂಟ್ಸ್ ಎಕ್ಸೆಟ್ರಾ ಕೆಲವೊಂದ್ಸಲ ಕ್ರಿಯಾಟಿನಿನನ್ನು ಹೆಚ್ಚಿಗೆ ಮಾಡ್ತಾ ಇರ್ಬೋದು. ಯೂರಿನರಿ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಆಗಿದೆ, ಸ್ಟೋನ್ ಇತ್ತು, ಆ ಸ್ಟೋನಿಂದ ನಿಮಗೆ ಈಗ ಬ್ಲಾಕ್ ಆಗಿಬಿಟ್ಟಿದೆ, ಕಿಡ್ನಿ ಕ್ಲಿಯರ್ ಆಗಿ ಎಲ್ಲ ತೆಗಿಯೋಕ್ಕೆ ಆಗ್ತಾನೇ ಇಲ್ಲ, ಆವಾಗ ನಿಮಗೆ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು. ಸೊ ಡಯಟ್ ಏನಿದೆ ಇದು ಸಪ್ಲಿಮೆಂಟ್ ಮಾಡುತ್ತೆ. ಡಯಟ್ ಕೆಲಸ ಮಾಡಬೇಕು ಅಂದಾಗ ನೀವು ಮೇನ್ ಥಿಂಗ್ ಏನಿದೆ, ಯಾವುದರಿಂದ ಹೀಗಾಗಿದೆ ಅದನ್ನು ಸಹ ನೀವು ಕಾಳಜಿ ಮಾಡಬೇಕು. ಓಕೆ, ಸೊ ಈಗ ಡಯಟ್ ಯಾವ ಥರದ ಫುಡ್ಡನ್ನು ತೆಗೆದುಕೊಳ್ಬೇಕು. ಈ ಫುಡ್ ಏನು ನಾನು ಹೇಳ್ತಾ ಇದ್ದೀನಿ ಇದು ಇನ್ ಜನರಲ್. ಓಕೆ, ಇದು ಈ ಥರದ ಫುಡ್ಡು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಅಲ್ಲ. ಈಗ ಸಪೋಸ್ ನಿಮಗೆ ಕ್ರಿಯಾಟಿನಿನ್ 5-6 ಇದೆ ಆ್ಯಂಡ್ ನೀವು ಡಯಾಲಿಸಿಸ್ ಮೇಲಿದ್ದೀರಾ, ಡಯಾಲಿಸಿಸ್ ಮೇಲಿದ್ದಾಗ ಪೇಷಂಟ್ಸಿಗೆ ಬಹಳ ನಾವು ಮಾನಿಟರ್ ಮಾಡಬೇಕಾಗತ್ತೆ, ಬಹಳ ನಾವು ಪರ್ಟಿಕ್ಯುಲರ್ ಇರಬೇಕಾಗತ್ತೆ. ಎಷ್ಟು ನೀರು ಕುಡಿಬೇಕು, ಎಷ್ಟು ಪ್ರೋಟೀನ್ ತಿನ್ನಬೇಕು, ಯಾವ ಹಣ್ಣು ತಿನ್ನಬಾರ್ದು, ಯಾವ ಹಣ್ಣು ತಿನ್ನಬೇಕು, ಬಹಳ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಯಾಕಂದರೆ ಆವಾಗ ಅದು ಆಲ್ಮೋಸ್ಟ್ ಕಿಡ್ನಿ ಕೈ ಕೊಟ್ಟಿದೆ ಅಂತ ಅರ್ಥ. ಓಕೆ, ಸೊ ನೀವು ಈ ರೀತಿ ನೀವು ಡಯಾಲಿಸಿಸ್ ಮೇಲಿದ್ದೀರಿ ಅಥವಾ ನಿಮಗೆ ಸಿವಿಯರ್ ಕಿಡ್ನಿ ಫೇಲಿಯರ್ ಎಕ್ಸೆಟ್ರಾ ಇದೆ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವರು ಹೇಳಿದಂತಹ ಡಯಟನ್ನು ಫಾಲೋ ಮಾಡಬೇಕು. ನಾನು ಇನ್ ಜನರಲ್ ನಿಮ್ಮ ಕ್ರಿಯಾಟಿನಿನ್ ಸ್ವಲ್ಪ ಹೆಚ್ಚಿಗೆ ಆಗಿದೆ ಆ್ಯಂಡ್ ನೀವು ಕಡಿಮೆ ಮಾಡಬೇಕಂತ ಇದ್ದೀರಾ, ಆವಾಗ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. ಸೊ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಲೇಬೇಕು ಆ್ಯಂಡ್ ಡಯಟನ್ನು ಅದರ ತಕ್ಕ ಹಾಗೆ ಮಾಡಿಫೈ ಮಾಡಬೇಕು. ಸೊ ದಿಸ್ ಇಸ್ ಇನ್ ಜನರಲ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಫಸ್ಟ್ ಥಿಂಗ್ ನಾವು ನಮ್ಮ ಕ್ರಿಯಾಟಿನಿನನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಬಂದಾಗ ನೀವು ಹೈಡ್ರೇಟ್ ಆಗಿರೋದು, ಅಂದರೆ ಚೆನ್ನಾಗಿ ನೀರನ್ನು ಕುಡಿಯೋದು. ಮೆಜಾರಿಟಿ ಆಫ್ ದ ಟೈಮ್ ಪೇಷಂಟ್ಸು ಒಳ್ಳೆ ಹೈಡ್ರೇಷನ್ ಇರೋದಿಲ್ಲ, ನೀರು ಸರಿಯಾಗಿ ಕುಡಿತಾ ಇರೋದಿಲ್ಲ, ಡಿಹೈಡ್ರೇಟ್ ಇರ್ತಾರೆ. ಆ ಕಂಡೀಷನ್ನಿಂದ ಅವರಿಗೆ ಸ್ಟೋನ್ಸ್ ಆಗ್ಬೋದು ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಕ್ಕೆಲ್ಲ ಶುರು ಆಗ್ಬೋದು. ಸೊ ನೀವು ಮಿನಿಮಮ್ ಒಂದು 2-3 ಲೀಟರ್ಸ್ ವಾಟರನ್ನು ಕುಡಿತಾ ಇರಬೇಕು. ಸೊ ದ್ಯಾಟ್ ನಿಮ್ಮ ಕಿಡ್ನಿ ಇವನ್ನೆಲ್ಲ ಈ ಕಸಗಳನ್ನೆಲ್ಲ ತೆಗೆದು ಹಾಕೋಕ್ಕೆ ಅದು ಫ್ಲಶ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ಏನಾದ್ರೂ ಡಯಾಲಿಸಿಸ್ ಮೇಲಿದ್ದೀರಾ ಅಥವಾ ನಿಮ್ಮ ಕ್ರಿಯಾಟಿನಿನ್ ಬಹಳನೇ ಹೆಚ್ಚಿಗೆ ಇದೆ ಅಂದಾಗ ನಾವು ಈ ರೀತಿ 2-3 ಲೀಟ್ರ್ ಕುಡಿಯೋಕ್ಕಾಗೋದಿಲ್ಲ. ಆವಾಗ ನಾವು ಸ್ಟ್ರಿಕ್ಟ್ಲಿ ಮಾನಿಟರ್ ಮಾಡಬೇಕಾಗತ್ತೆ. ನಿಮ್ಮ ಡಾಕ್ಟರ್ ನಿಮಗೆ ದಿವ್ಸಕ್ಕೆ ಒಂದು 2-3 ಗ್ಲಾಸ್ ಅಷ್ಟೇ ಹೇಳ್ಬೋದು. ಯಾಕಂದರೆ ನೀವು ಆವಾಗ ಹೆಚ್ಚಿಗೆ ನೀರು ಕುಡಿದ್ರೂ ನಿಮ್ಮ ಕಿಡ್ನಿಗೆ ತೆಗಿಯೋಕ್ಕಾಗ್ತಾ ಇರೋದಿಲ್ಲ. ಇದೆಲ್ಲ ಇನಿಷಿಯಲಿ ಈಗ ನಾರ್ಮಲಿ 0.6 to 1.3 ಅಂತ ಹೇಳಿದೆ. ಈಗ ನಿಮ್ಮ ಕ್ರಿಯಾಟಿನಿನ್ 1.8 1.7 ಬಂತು, ನಿಮ್ಗೇನು ಮೇಜರ್ ಏನು ಪ್ರಾಬ್ಲಮ್ ಅಷ್ಟು ಸಿವಿಯರ್ ಏನು ಬೇರೆ ಪ್ರಾಬ್ಲಮ್ ಇಲ್ಲ, ಆ ಟೈಮಲ್ಲೆಲ್ಲ ನೀವು ಇಷ್ಟು ನೀರು ಕುಡಿಬೋದು. ನೀವು ಡಯಾಲಿಸಿಸ್ ಮೇಲೆ ಇದ್ದೀರಾ, ಆವಾಗ ನೀವು 2-3 ಲೀಟರ್ ನೀರು ಕುಡಿಯೋಕ್ಕಾಗೋದಿಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ ಜನರಲ್ ನಿಮ್ಮ ಕಿಡ್ನಿ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಕಿಡ್ನಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ, ಕಿಡ್ನಿ ಕೆಲಸ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು. ಓಕೆ, ಸೊ ಚೆನ್ನಾಗಿ ನೀವು ಹೈಡ್ರೇಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗ ನೀರು ಕುಡಿಯಬೇಕು ಅಂದಾಗ ನೀವು ಜ್ಯೂಸ್ ಕುಡಿತೀನಿ, ನಾನು ಆಲ್ಕೋಹಾಲ್ ಕುಡಿತೀನಿ, ಪ್ಯಾಕೆಟಲ್ಲಿ ಬರುವಂತಹ ಜ್ಯೂಸಸ್ ಇರ್ಬೋದು, ಮನೆಯಲ್ಲೇ ಬಹಳ ಶುಗರ್ ಹಾಕೊಂಡು ಜ್ಯೂಸ್ ಕುಡಿತೀನಿ, ಅವು ಯಾವುದೂ ಕನ್ಸಿಡರ್ ಆಗೋದಿಲ್ಲ. ಹೈಡ್ರೇಷನ್ ಅಂದರೆ ಇಟ್ ಈಸ್ ಪ್ಲೇನ್ ವಾಟರ್. ನೀವು ಎಷ್ಟು ಹೆಚ್ಚಿಗೆ ಪ್ಲೇನ್ ವಾಟರನ್ನು ಕುಡಿತೀರಿ ದ್ಯಾಟ್ ಈಸ್ ಬೆನಿಫಿಷಿಯಲ್. ಈ ಚಾ, ಕಾಫಿ, ಆಲ್ಕೋಹಾಲು, ಜ್ಯೂಸಸ್ಸು, ಮನೆಯಲ್ಲಿ ಮಾಡಿದಂತಹ ಜ್ಯೂಸ್ಗಳಿರ್ಬೋದು, ಪ್ಯಾಕೆಟಲ್ಲಿ ಬಂದಂಥ ಜ್ಯೂಸ್ಗಳಿರ್ಬೋದು, ಮಿಲ್ಕ್ ಶೇಕ್ಸು, ಇವ್ಯಾವುದು ನಾವು ಹೈಡ್ರೇಷನಲ್ಲಿ ಕನ್ಸಿಡರ್ ಮಾಡ್ತಾ ಇರೋದಿಲ್ಲ. ಓಕೆ, ಸೊ ನೀವು ಪ್ಲೇನ್ ವಾಟರ್ ನೀರನ್ನು ಒಂದು 2-3 ಲೀಟರ್ಸ್ ಕುಡಿಬೇಕು. ಎರಡನೇದು, ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಅನ್ನು ನೀವು ಮಾನಿಟರ್ ಮಾಡಬೇಕಾಗತ್ತೆ. ಅಂದರೆ ಸಪೋಸ್ ನಾನು ನಿಮ್ಗೆ ಹೇಳಿದೆ ಈಗ ದಟ್ ಕ್ರಿಯಾಟಿನಿನ್ ಏನಿದೆ ಈ ಮಸಲ್, ನಿಮ್ಮ ಸ್ನಾಯುಗಳ ಬ್ರೇಕ್ ಡೌನ್ ಆಗಿ ಬರುವಂತಹ ಒಂದು ವೇಸ್ಟ್ ಪ್ರಾಡಕ್ಟ್ ಇದು. ಓಕೆ, ಸೊ ನೀವು ಹೆಚ್ಚಿಗೆ ಪ್ರೋಟೀನನ್ನು ತಿಂತಾ ಇದ್ದೀರಿ. ಹೆಚ್ಚಿಗೆ ಪ್ರೋಟೀನ್ ಅಂದರೆ ದಿನಾ ನೀವು ಚಿಕನ್ನು, ದಿನಾ ಮಟನ್ ತಿಂತಾ ಇದ್ದೀರಾ, ಆ ರೀತಿ ನೀವು ರೆಡ್ ಮೀಟ್ ತಿಂತಾ ಇದ್ದೀರಾ. ಇವನ್ನೆಲ್ಲ ತಿಂತಾ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಈ ವೇಸ್ಟ್ಗಳು ಹೆಚ್ಚಿಗೆ ಆಗ್ತವೆ. ಯೂರಿಕ್ ಆ್ಯಸಿಡ್ ಇರ್ಬೋದು, ಕ್ರಿಯಾಟಿನಿನ್ ಇರ್ಬೋದು, ಯೂರಿಯಾ ಇರ್ಬೋದು. ಓಕೆ, ಸೊ
ನಿಮಗೆ ಈ ರೀತಿ ಕ್ರಿಯಾಟಿನಿನ್ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ನೀವು ಈ ಕ್ವಾಂಟಿಟಿ ಎಷ್ಟು ತಿಂತಾ ಇದ್ದೀರಾ ಅದ್ರ ಮೇಲೆ ನಿಗಾ ಇಡಬೇಕು. ಎಷ್ಟು ಸಲ ತಿಂತಾ ಇದ್ದೀರಾ, ದಿವಸದಲ್ಲಿ ವಾರದಲ್ಲಿ ದಿವಸ ತಿಂತಾ ಇದ್ದೀರಾ ಅಥವಾ ವಾರದಲ್ಲಿ 2 ಸಲ ತಿಂತಾ ಇದ್ದೀರಾ, ಆ ಫ್ರೀಕ್ವೆನ್ಸಿಯನ್ನು ನೀವು ಮಾನಿಟರ್ ಮಾಡಬೇಕು. ಪ್ರೋಟೀನನ್ನು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಪ್ರೋಟೀನ್ ಬೇಕೇ. ನಮ್ಮ ಪ್ರೋಟೀನ್ ಇರಲಿಲ್ಲ ಅಂದರೆ ನಮ್ಮ ಬಾಡಿ ಬ್ರೇಕ್ ಆಗಿಬಿಡುತ್ತೆ. ಸೊ ಪ್ರೋಟೀನ್ ನಮಗೆ ಬೇಕು, ಆದರೆ ಯಾವ ಟೈಪ್ ಆಫ್ ಪ್ರೋಟೀನ್ ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ನಾನ್ ವೆಜಿಟೇರಿಯನ್ ಇದ್ರಿ, ಬಹಳ ಚಿಕನು ಮಟನು ಇವನ್ನೆಲ್ಲ ತಿಂತಾ ಇದ್ದೀರಾ ಅಂದರೆ ಅವುಗಳನ್ನು ಕಡಿಮೆ ಮಾಡಿ. ಎರಡನೇದು, ನೀವು ಈ ಪ್ಲಾಂಟ್ ಸೋರ್ಸಸ್ ಅಂದರೆ ಈ ದಾಲ್ ಇರಬಹುದು, ನೀವು ಈ ಧಾನ್ಯಗಳನ್ನು ಹೆಚ್ಚಿಗೆ ತಿನ್ನಕ್ಕೆ ಶುರು ಮಾಡ್ಬೋದು. ಲೈಕ್ ನಿಮ್ಮ ಈ ದಾಲ್ಸ್ ಇರ್ಬೋದು ಅಥವಾ ನಿಮ್ಮ ಕಡಲೆ ಇರ್ಬೋದು, ಈ ರೀತಿ ದಾಲ್ಸ್ ಎಕ್ಸೆಟ್ರಾ ಯಾವುದರಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರುತ್ತೆ. ಅಥವಾ ನೀವು ನಾನ್ ವೆಜಿಟೇರಿಯನ್ನೇ ಇದ್ರಿ ಅಂತ ಹೇಳಿದಾಗ ನೀವು ಈ ಲೀನ್ ಚಿಕನ್, ಈ ಭಾಳ ಫ್ಯಾಟ್ ಎಕ್ಸೆಟ್ರಾ ಇರೋದಿಲ್ಲ, ಅದೇ ರೀತಿ ಲೀನ್ ಚಿಕನ್ ಎಕ್ಸೆಟ್ರಾ ತಿನ್ಬೋದು. ಈ ಮಟನನ್ನು ನೀವು ಅವಾಯ್ಡ್ ಮಾಡ್ಬೋದು ಅಥವಾ ಬಹಳ ಲಿಮಿಟ್ ಮಾಡ್ಬೋದು. ಎಗ್ ಸಹ ನೀವು ಕಿಡ್ನಿ ಪ್ರಾಬ್ಲಮ್ ಇದೆ ಅಂದಾಗ ಮಿನಿಮಮ್ ನೀವು 1 ಎಗ್ಗಿಗೆ ಲಿಮಿಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಹೆಚ್ಚಿಗೆ ಎಗ್ ತಿಂದಾಗಲೂ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಮಿನಿಮಮ್ 1 ಎಗ್ ವಾರದಲ್ಲಿ ಈ ಹಾಲು, ಮೊಸರು, ಆಮೇಲೆ ಚೀಸು, ತುಪ್ಪ ಇವುಗಳ ಕ್ವಾಂಟಿಟಿಯನ್ನು ಸಹ ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಸೊ ಇದು ಸಹ ಈ ಕ್ರಿಯಾಟಿನಿನ್ ಲೆವೆಲನ್ನು ಹೆಚ್ಚಿಗೆ ಮಾಡುತ್ತೆ ನೀವು ಹೆಚ್ಚಿಗೆ ಎಕ್ಸಸ್ಸನ್ನು ತೆಗೆದುಕೊಂಡಾಗ. ಇಲ್ಲಿ ಒಂದು ಥಿಂಗ್ ನಾನು ನಿಮಗೆ ಕ್ಲಿಯರ್ಲಿ ಹೇಳ ಬಯಸ್ತೀನಿ ನೋಡಿ, ನಿಮ್ಮ ಬಾಡಿಗೆ ಪ್ರೋಟೀನ್ ಬೇಕು, ನಿಮ್ಮ ಬಾಡಿಗೆ ಡೈರಿ ಪ್ರಾಡಕ್ಟ್ಸ್ ಬೇಕು, ಬಟ್ ಕ್ವಾಂಟಿಟಿಯನ್ನು ನೀವು ಎಷ್ಟು ತೊಗೊಳ್ತಾ ಇದ್ದೀರಾ ಅದನ್ನು ಲಿಮಿಟ್ ಮಾಡಬೇಕು. ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕಂಪ್ಲೀಟ್ಲಿ ಅವಾಯ್ಡ್ ನಾವು ಯಾರಿಗೆ ಮಾಡ್ತೇವೆ, ಬಹಳ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗೋಗಿದೆ, ಡಯಾಲಿಸಿಸ್ ಮೇಲಿದ್ದಾರೆ, ಅಂಥವರಲ್ಲೆಲ್ಲ ನಾವು ಕಂಪ್ಲೀಟ್ಲಿ ಸ್ಟಾಪೇ ಮಾಡಬೇಕಾಗ್ಬಿಡತ್ತೆ. ಬಟ್ ಸ್ವಲ್ಪ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ತಾ ಇದೆ ಆವಾಗ ನೀವು ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಎಷ್ಟು ತಿಂತಾ ಇದ್ದೀರಾ ಅದ್ರ ಪೋರ್ಷನ್, ಎಷ್ಟು ಕ್ವಾಂಟಿಟಿ ತಿಂತಾ ಇದ್ದೀರಾ ಅದನ್ನು ಕಡಿಮೆ ಮಾಡಬೇಕಾಗತ್ತೆ, ಎಷ್ಟು ಸಲ ತಿಂತಾ ಇದ್ದೀರಾ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಇವುಗಳನ್ನು ನಾನು ತಗೊಳ್ಳೋದೇ ಇಲ್ಲ ಅಂದರೆ ನಿಮಗೆ ಕ್ಯಾಲ್ಶಿಯಂ ಸಿಗೋದಿಲ್ಲ, ನಿಮಗೆ ಪ್ರೋಟೀನ್ ಸಿಗೋದಿಲ್ಲ, ಗೊತ್ತಾಯ್ತಾ? ಸೊ ನೀವು ತೆಗೆದುಕೊಳ್ಳಿ, ಬಟ್ ಕ್ವಾಂಟಿಟಿ ಲಿಮಿಟ್ ಮಾಡಿ, ಕಡಿಮೆ ಟೈಮ್ ತೊಗೊಳ್ಳಿ. ಆ್ಯಂಡ್ ಬಹಳ ಫ್ಯಾಟು, ಬಹಳ ಪ್ರಾಬ್ಲಮ್ಯಾಟಿಕ್ ಈ ರೆಡ್ ಮೀಟು, ಗಲೀಜ ಇಂಥವುಗಳನ್ನೆಲ್ಲ ಅಂತೂ ಬಹಳ ಕಡಿಮೆ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಡಯಾಲಿಸಿಸ್ ಮೇಲೆ ಇದ್ದೀರಾ, ನಿಮ್ಮ ಕ್ರಿಯಾಟಿನಿನ್ 4-5 ಎಲ್ಲ ಆಗಿದೆ, ಎಸ್, ನಿಮ್ಮ ಡಾಕ್ಟರ್ ನಿಮಗೆ ಸ್ಟ್ರಿಕ್ಟ್ಲಿ ಹೇಳ್ತಾರೆ ನೀವು ಇವನ್ನ ಯಾವುದನ್ನು ಮುಟ್ಟೋಂಗಿಲ್ಲ ಅಂತ. ಯಾಕಂದರೆ ನೀವು ಇವನ್ನ ತಿಂದರೆ ನಿಮ್ಮ ಬಾಡಿಗೆ ಇದನ್ನು ಹೊರಗೆ ತೆಗೆಯೋಕ್ಕಾಗ್ತಾ ಇರೋದಿಲ್ಲ. ಸೊ ದಿಸ್ ವಾಸ್ ಅಬೌಟ್ ಪ್ರೋಟೀನ್ಸ್. ಮೂರನೇದು ಸಾಲ್ಟ್ ಗೊತ್ತು ನಿಮಗೆ. ನೀವು ಸಾಲ್ಟ್ ಹೆಚ್ಚಿಗೆ ತೊಗೊಳ್ತೀರಾ ಅದು ನೀರನ್ನು ಅಷ್ಟೇ ನಿಮ್ಮ ಬಾಡಿಯಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಯಾವಾಗ ಹಿಡಿದಿಟ್ಕೊಳ್ಳುತ್ತೆ, ನಿಮ್ಮ BP ಹೆಚ್ಚಿಗೆ ಆಗೋದು, ಕಿಡ್ನಿ ಕೆಲಸ ಮಾಡಲಿಕ್ಕಾಗದೇ ಇರೋದು, ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಸಾಲ್ಟನ್ನು ಸಹ ನೀವು ಆದಷ್ಟು ಕಡಿಮೆ ಬಳಸೋಕ್ಕೆ ಟ್ರೈ ಮಾಡಬೇಕು. ಕಡಿಮೆ ಬಳಸೋಕ್ಕೆ ಟ್ರೈ ಮಾಡಬೇಕು ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೇಲಿಂದ ಏನು ಸಾಲ್ಟ್ ಹಾಕ್ಕೊಳ್ತೀವಿ ಅಥವಾ ಈ ಹಪ್ಪಳ ಇರ್ಬೋದು, ಈ ಉಪ್ಪಿನಕಾಯಿ ಇರ್ಬೋದು, ಅಥವಾ ಪ್ಯಾಕೆಟೆಡ್ ಫುಡ್ಸು, ನೀವು ಈ ಚಿಪ್ಸು, ಈ ಬೇಕ್ರಿ ಐಟಮ್ಸು, ಇವೆಲ್ಲ ಜಂಕ್ ಫುಡ್ಸ್ ಏನು ತಿಂತಾ ಇರ್ತೀರಾ, ಈ ಪ್ಯಾಕೆಟಲ್ಲಿ ಬರುವಂಥದ್ದು ಅದರಲ್ಲೆಲ್ಲ ಸಾಲ್ಟ್ ಇರುತ್ತೆ. ಆ ರೀತಿ ಎಕ್ಸ್ಟ್ರಾ ಸಾಲ್ಟ್ ಏನಿರುತ್ತೆ ಅದುಗಳನ್ನು ನೀವು ಲಿಮಿಟ್ ಮಾಡಬೇಕು. ಮನೆಯಲ್ಲಿ ನೀವು ಈಗ ಸಾಂಬಾರು ಮಾಡಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೆ ಅವಕ್ಕೆಲ್ಲ ಏನು ಬೇಕಾಗತ್ತೆ ದ್ಯಾಟ್ ಯು ಕ್ಯಾನ್ ಪುಟ್. ಬಟ್ ಎಕ್ಸ್ಟ್ರಾ ಮೇಲಿಂದ ಹಾಕ್ಕೊಳ್ಳೋದು ಅಥವಾ ಈ ಸಾಲ್ಟ್ ಯುಕ್ತ ಅಂತ ನಾನೇನು ಹೇಳಿದ್ದೆ ಜಂಕ್ ಫುಡ್ಡು, ಪಿಕ್ಕಲ್ಲು, ಹಪ್ಪಳ, ಇವುಗಳನ್ನು ನೀವು ಲಿಮಿಟ್ ಮಾಡಬೇಕು. ನನ್ನ ಕ್ರಿಯಾಟಿನಿನ್ ಆಲ್ರೆಡಿ ಹೆಚ್ಚಿಗೆ ಬಂದಿದೆ, ಇವುಗಳನ್ನೆಲ್ಲ ತಿಂದು ನಾನು ಕಿಡ್ನಿಗೆ ಎಕ್ಸ್ಟ್ರಾ ಡ್ಯಾಮೇಜ್ ಮಾಡೋಕ್ಕೆ ಹೋಗಬಾರ್ದು ಅಂತ ನೀವು ಯೋಚನೆ ಮಾಡಬೇಕು. ಸಪೋಸ್ ನಿಮಗೆ ಡಯಾಲಿಸಿಸ್ ಮೇಲೆ ಇದ್ದೀರಾ ಅಥವಾ ನಿಮ್ಮ ಕ್ರಿಯಾಟಿನಿನ್ ಬಹಳ ಹೆಚ್ಚಿಗೆ ಇದೆ, ಆವಾಗಲಂತೂ ನಿಮಗೆ ಸಾಲ್ಟನ್ನು ನಿಲ್ ಮಾಡಿಬಿಡ್ತಾರೆ. ಓಕೆ, ಬಹಳನೇ ಆಲ್ಮೋಸ್ಟ್ ನಿಲ್ಲೇ ಇರುತ್ತೆ, ನಿಮ್ಗೆ ಸಾಲ್ಟ್ ನಿಮ್ಗೆ ಉಪಯೋಗಿಸೋಕೆ ಕೊಡೋದೇ ಇಲ್ಲ. ಅಥವಾ 1 ಟೀ ಸ್ಪೂನ್, ಒಂದು ಸಣ್ಣ ಚಮಚಕ್ಕಿಂತ ಕಡಿಮೆ ಸಾಲ್ಟನ್ನು ನಿಮ್ಮ ಡಾಕ್ಟರ್ ನಿಮ್ಗೆ ಅವಾಗ ಹೇಳ್ಬೋದು. ಓಕೆ, ಸೊ ಡಯಾಲಿಸಿಸ್ ಪೇಷಂಟ್ಸಲ್ಲಿ ಅದು ಬೇರೆ ರೀತಿ ಇರುತ್ತೆ, ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ನಿಮ್ಮ ಕಿಡ್ನಿಗೆ ನಾವು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಈ ರೀತಿ ಸಾಲ್ಟನ್ನು ಅವಾಯ್ಡ್ ಮಾಡಬೇಕು.
ಪೊಟ್ಯಾಷಿಯಂ ಸಹ ಈ ಕಿಡ್ನಿ ಪೇಷಂಟ್ಸಲ್ಲಿ ಬಹಳ ಡೇಂಜರಸ್ ಆಗಿಬಿಡುತ್ತೆ. ಯಾಕಂದರೆ ಈ ಪೊಟ್ಯಾಷಿಯಂ ನಿಮ್ಮ ಕಿಡ್ನಿ ತೆಗೀಲಿಲ್ಲ ಅಂದಾಗ, ಅದು ಹೆಚ್ಚಿಗೆ ಲೆವೆಲಲ್ಲಿ ಬಂದಾಗ ಅದು ನಿಮ್ಮ ಹಾರ್ಟ್ ಮೇಲೆ ಎಫೆಕ್ಟ್ ಮಾಡ್ಬೋದು, ಹಾರ್ಟ್ ಎಲ್ಲ ಸ್ಟಾಪ್ ಆಗಿಬಿಡ್ಬೋದು. ಸೊ ಪೊಟ್ಯಾಷಿಯಂ ಯುಕ್ತ ಆಹಾರವನ್ನು, ಅದು ಮತ್ತೆ ಈ ನಿಮ್ಮ ಪ್ಯಾಕೆಟೆಡ್ ಫುಡ್ಸು ಎಕ್ಸೆಟ್ರಾ ಇರ್ಬೋದು, ಕೆಲವೊಂದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಲೈಕ್ ನಿಮ್ಮ ಆಲೂಗಡ್ಡೆ ಇರ್ಬೋದು, ಅಥವಾ ನಿಮ್ಮ ಆರೆಂಜಸ್ ಇರ್ಬೋದು, ನಿಮ್ಮ ಬನಾನಾ ಇರ್ಬೋದು, ಎಳ್ನೀರು ಇರ್ಬೋದು, ಟೆಂಡರ್ ಕೊಕೊನಟ್, ಇವುಗಳನ್ನೆಲ್ಲ ನೀವು ಕಿಡ್ನಿ ಪೇಷಂಟ್ಸ್ ಇರೋರು ಹೆಚ್ಚಿಗೆ ಕನ್ಸ್ಯೂಮ್ ಮಾಡಕ್ಕೆ ಹೋಗಬಾರ್ದು. ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಿಗೆ ಇರುತ್ತೆ. ಕಿಡ್ನಿ ಆಲ್ರೆಡಿ ಕೆಲಸ ಮಾಡ್ತಾ ಇಲ್ಲ, ಪೊಟ್ಯಾಷಿಯಂ ನೀವು ಹೆಚ್ಚಿಗೆ ರೇಸ್ ಮಾಡಿದ್ರಿ ಅಂದರೆ ನಿಮಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಸೊ ನೀವು ಈ ರೀತಿ ಆಹಾರಗಳನ್ನು ಸ್ವಲ್ಪ ಲಿಮಿಟ್ ಮಾಡಬೇಕು. ಪೊಟ್ಯಾಷಿಯಂ ಹೆಚ್ಚಿಗೆ ಇರುವಂಥದ್ದು ಬಾಳೆಹಣ್ಣು, ಆರೆಂಜು, ಟೆಂಡರ್ ಕೊಕೊನಟ್, ಆಲೂಗಡ್ಡೆ ಎಕ್ಸೆಟ್ರಾ. ಅದ್ರ ಬದಲು ನೀವು ಆ್ಯಪಲ್ಸು, ಕ್ಯಾಬೇಜು, ಬೆರ್ರೀಸು, ಈ ರೀತಿ ಫ್ರೂಟ್ಸನ್ನು ನೀವು ತೆಗೆದುಕೊಳ್ಬೋದು. ಸೊ ಅಥವಾ ನೀವು ಬನಾನಾ ತಿನ್ನಬೇಕು ಅಂದರೆ ಲಿಮಿಟ್ ಇಟ್ ಫಾರ್ 1 ಬನಾನಾ ಪರ್ ಡೇ. ಓಕೆ, ಅಷ್ಟೇ, ಹೆಚ್ಚಿಗೆ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಮತ್ತೆ ಬೇರೆ ಸೋರ್ಸಸ್ ಅಂದರೆ ಎಲ್ಲ ಪ್ಯಾಕೆಟೆಡ್ ಫುಡ್ಸು, ಪ್ರೊಸೆಸ್ಡ್ ಮೀಟು, ಏನು ಚಿಕನ್ ಎಕ್ಸೆಟ್ರಾ ಎಲ್ಲ ಏನು ಪ್ರೊಸೆಸ್ ಹಾಕ್ಕೊಂಡು ಬರ್ತವೆ ಅವು, ನಿಮ್ಮ ಜಂಕ್ ಫುಡ್ಸು, ನಿಮ್ಮ ಚಿಪ್ಸು, ಇವೆಲ್ಲದರಲ್ಲೂ ಈ ಪೊಟ್ಯಾಷಿಯಂ ಇರ್ತವೆ. ಅವುಗಳನ್ನು ಸಹ ಲಿಮಿಟ್ ಮಾಡಬೇಕು. ನಾನು ಬಾಳೆಹಣ್ಣು ತಿನ್ನೋದಿಲ್ಲ, ಈ ಪ್ಯಾಕೆಟೆಡ್ ಫುಡ್ಸ್ ತಿಂತೀನಿ, ದೆನ್ ಅಗೇನ್ ಇಟ್ ಈಸ್ ಆಫ್ ನೋ ಯೂಸ್. ಓಕೆ, ಸೊ ಪೊಟ್ಯಾಷಿಯಂ ಹೆಚ್ಚಿಗೆ ಇರುವಂತಹ ಆಹಾರಗಳನ್ನು ಸ್ವಲ್ಪ ಲಿಮಿಟ್ ಮಾಡಿ. ನಾರಿನಾಂಶ ಇರುವಂಥ ಆಹಾರವನ್ನು ಹೆಚ್ಚಿಗೆ ತಗೊಳ್ಬೋದು. ಪಾಲಕ್ ಇರ್ಬೋದು, ಅಥವಾ ಈ ವೆಜಿಟೇಬಲ್ಸ್ ಇರ್ಬೋದು, ಆ್ಯಪಲ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಈ ಸೌತೆಕಾಯಿ, ಕುಕುಂಬರ್ ಇರ್ಬೋದು, ಈ ರೀತಿ ಎಲ್ಲ ವೆಜಿಟೇಬಲ್ಸು ಯಾವುದರಲ್ಲಿ ಫೈಬರ್ ಹೆಚ್ಚಿಗೆ ಇರ್ತವೆ ಅವುಗಳನ್ನು ತಿನ್ನಿ. ನಾರಿನಾಂಶ ಹೆಚ್ಚಿಗೆ ಇರುವಂತಹ ಆಹಾರಗಳನ್ನು ತಗೊಳ್ಳಿ. ನೀವು ಬ್ರೌನ್ ರೈಸ್ ತಿನ್ಬೋದು, ಬಾರ್ಲಿ ತಿನ್ಬೋದು, ಓಟ್ಸ್ ತಿನ್ಬೋದು, ಇವು ಸಹ ಫೈಬರನ್ನು ನಿಮಗೆ ಕೊಡ್ತಾ ಇರ್ತವೆ. ಈ ಅಳವೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು, ಬೀನ್ಸು, ಆ್ಯಪಲ್ಲು, ಈ ರೀತಿ ಎಲ್ಲ ಈ ಫ್ರೂಟ್ಸು, ವೆಜಿಟೇಬಲ್ಸನ್ನು ನಿಮ್ಮ ಆಹಾರದಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಬರೀ ನಾರಿನಾಂಶ ಮಾತ್ರವಲ್ಲ, ಇವು ನಿಮಗೆ ಕ್ರಿಯಾಟಿನಿನನ್ನು ಸಹ ಕಡಿಮೆ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತವೆ. ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಓವರ್ ಆಗಿ ನೀವು ಮಾಡೋಕ್ಕೆ ಹೋಗಬಾರ್ದು. ಹೆವಿ ಟ್ರೈನಿಂಗ್ ನಿಮಗೆ ಬೇಕಾಗಿರೋದಿಲ್ಲ. ಬಟ್ ಎಸ್, ಲೋ ಇಂಪ್ಯಾಕ್ಟ್ ಆಕ್ಟಿವಿಟಿ ಏನಿರುತ್ತೆ, ಅದು ವಾಕಿಂಗ್ ಇರ್ಬೋದು, ಸ್ಲೈಡ್ ಜಾಗಿಂಗ್ ಇರ್ಬೋದು, ಈ ಥರದ್ದೆಲ್ಲ ಆಕ್ಟಿವಿಟೀಸನ್ನು ನೀವು ಮಾಡ್ತಾನೆ ಇರಬೇಕು. ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅಂದ ಮಾತ್ರಕ್ಕೆ ಇವನ್ನೆಲ್ಲ ಸ್ಟಾಪ್ ಮಾಡೋ ಆಗಿರೋದಿಲ್ಲ. ಹೌದು, ಓವರ್ ಟ್ರೈನ್ ಮಾಡೋಕ್ಕೆ ಹೋಗಬೇಡಿ. ಜಿಮ್ ಎಕ್ಸೆಟ್ರಾ ಹೋಗ್ತಾ ಇದ್ದೀರಾ ಅಂದಾಗ ನಿಮ್ಮ ಕ್ರಿಯಾಟಿನಿನ್ ಆಲ್ರೆಡಿ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದಾಗ ಏನು ತೊಗೊಳ್ತಾ ಇದ್ದೀರಾ ಅದನ್ನು ನೀವು ನಿಮ್ಮ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡಿಯೇ ಸಪ್ಲಿಮೆಂಟೇಷನನ್ನು ತೊಗೊಳ್ಳಿ. ವರ್ಕೌಟ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ಹೈಡ್ರೇಟ್ ಆಗಿರಿ, ನೀರನ್ನು ಕುಡಿತಾ ಇರಿ. ಈ ಪೇನ್ ಕಿಲ್ಲರ್ಸು ಎಕ್ಸೆಟ್ರಾ ಏನು ನೀವು ತೊಗೊಳ್ತಾ ಇದ್ದೀರಾ, ಕೈಕಾಲು ನೋವು, ತಲೆನೋವು ಅಂತ ಹೇಳ್ಕೊಂಡು ಅವುಗಳ ಬಗ್ಗೆ ನಿಗಾ ಇರಲಿ. ಎಕ್ಸ್ಟ್ರಾ ನೀವು ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಯಾವುದೋ ಒಂದು ನೋವು ಇದೆ, ಕಂಟಿನ್ಯೂಸ್ಲಿ ಇದೆ ಅಂದಾಗ ನೀವು ಪೇನ್ ಕಿಲ್ಲರ್ಸನ್ನು ದಿನಾ ನುಂಗ್ತಾ ಇದ್ದರೆ ನಿಮ್ಮ ಕಿಡ್ನಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಅನಾಲ್ಜಿಸಿಕ್ ನೆಫ್ರೋಪತಿ ಅಂತಾನೆ ನಾವು ಅದಕ್ಕೆ ಹೇಳ್ತಾ ಇರ್ತೇವೆ. ಸೊ ಅದು ಸಹ ನಿಮ್ಮ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ನಿಮ್ಮ ಕ್ರಿಯಾಟಿನಿನನ್ನು ರೆಗ್ಯುಲರ್ಲಿ ಮಾನಿಟರ್ ಮಾಡ್ತಾ ಇರಿ. ಸರಿಯಾಗಿ ನಿದ್ದೆ ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇರಿ. ಬೀಡಿ, ಸಿಗರೇಟು, ಆಲ್ಕೋಹಾಲು ಇವುಗಳನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕು. ಇವುಗಳನ್ನೆಲ್ಲ ನಾನು ನಡೆಸ್ತಾನೆ ಇರ್ತೇನೆ, ಫುಡ್ಡಲ್ಲಿ ಚೇಂಜಸ್ ಮಾಡ್ತೇನೆ, ಇಟ್ ಈಸ್ ಆಫ್ ನೋ ಯೂಸ್. ಸೊ ಅವುಗಳನ್ನೆಲ್ಲ ಕಡಿಮೆ ಮಾಡಿ. ಆ್ಯಂಡ್ ಎಸ್, ನಾನು ಹೇಳಿದೆ, ನಿಮ್ಮ ಶುಗರು, BP ಅವುಗಳನ್ನೆಲ್ಲ ನೀವು ಕಂಟ್ರೋಲ್ ಮಾಡಲೇಬೇಕು. ಸೊ ಇವು ಕೆಲವೊಂದು ಡಯಟ್ರಿ ಚೇಂಜಸ್ ಯಾವುದು ನೀವು ಮಾಡ್ಬೋದು. ನೋಡಿ, ನಾನು ನಿಮ್ಗೆ ಹೇಳಿದೆ, ಯಾವುದೇ ಒಂದು ಮ್ಯಾಜಿಕ್ ಒಂದು ಜ್ಯೂಸ್ ಕುಡ್ಕೊಂಡ್ಬಿಟ್ಟೆ ಅಥವಾ ಈ ಹಣ್ಣನ್ನು ನಾನು ದಿನ ತಿಂತಾ ಇರ್ತೀನಿ ಅದರಿಂದ ನನ್ನ ಕ್ರಿಯಾಟಿನಿನ್ ಕಡಿಮೆ ಆಗುತ್ತೆ. ನೋ, ಇಟ್ ಡಸಂಟ್ ವರ್ಕ್. ಆ ರೀತಿ ಕೆಲಸ ಮಾಡೋದಿಲ್ಲ. ನೀವು ಓವರ್ ಆಲ್ ನಿಮ್ಮ ಬಾಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡ್ತಾ ಇರಬೇಕು. ರೆಗ್ಯುಲರ್ಲಿ ಫಾಲೋ ಅಪ್ ಮಾಡ್ಕೊಳ್ತಾ ಇರಬೇಕು ನಿಮ್ಮ ಕ್ರಿಯಾಟಿನಿನ್ ಎಷ್ಟಿದೆ ಅಂತ. ಆ್ಯಂಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗುವಂತಹ ಕಾರಣ ಏನಿದೆ ಅದನ್ನು ನಾವು ಟ್ರೀಟ್ ಮಾಡ್ತಾನೆ ಇರಬೇಕು. ಅದನ್ನು ಅಡ್ರೆಸ್ ಮಾಡಲಿಲ್ಲ, ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂದಾಗ ಇವ್ಯಾವುದೂ ನಮಗೆ ಜಾಸ್ತಿ ಹೆಲ್ಪ್ ಮಾಡೋದಿಲ್ಲ. ನಿಮ್ಮ ಕ್ರಿಯಾಟಿನಿನ್ ತುಂಬ ಹೆಚ್ಚಿಗೆ ಇದೆ, 7, 8 ಎಕ್ಸೆಟ್ರಾ ಇದ್ದಾಗ ನಾನು ಬರೀ ಡಯಟ್ ಮಾಡಿಕೊಂಡೇ ನನ್ನ ಕ್ರಿಯಾಟಿನಿನ್ ಕಡಿಮೆ ಮಾಡ್ತೀನಿ ಅಂದರೆ ಅದು ಆಗದೇ ಇರುವಂತಹ ಒಂದು ಮಾತು ಅದು. ಓಕೆ, ಸೊ ಸಪೋಸ್ ನನಗೆ ಬಹಳಷ್ಟು ಸಲ ಪೇಷಂಟ್ಸ್ 7, 8 ಕ್ರಿಯಾಟಿನಿನ್ ಇರುತ್ತೆ, ನಮಗೆ ಡಯಾಲಿಸಿಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲ, ಸೊ ನಾವು ಡಯಟಿಂದಾನೇ ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಹೇಗೆ ಅಂತ ಕೇಳ್ತಿರ್ತಾರೆ. ನೋಡಿ, ನಿಮ್ಮ ಕ್ರಿಯಾಟಿನಿನ್ 7, 8, 5ಗಿಂತ ಹೆಚ್ಚಿಗೆ ಇತ್ತು ಅಂದಾಗ ನೀವು ಡಯಟಿಂದ ಹೆಚ್ಚಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಕ್ರಿಯಾಟಿನಿನ್ ಬರೀ ಡಯಟಿಂದ 7 ಇದ್ದಿದ್ದು 1 ಆಗಕ್ಕೆ ಸಾಧ್ಯನೇ ಇಲ್ಲ. ಆವಾಗ ನಮಗೆ ಡಯಾಲಿಸಿಸ್ಸೇ ಬೇಕಾಗತ್ತೆ.
ಈ ಡಯಟ್ ಏನು ಮಾಡುತ್ತೆ, ಅದರ ಜೊತೆ ನಿಮ್ಮ ಬಾಡಿಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕಿಡ್ನಿ ಮೇಲೆ ಲೋಡ್ ಕಡಿಮೆ ಮಾಡೋಕ್ಕೆ, ನಿಮ್ಮ ಕಿಡ್ನಿಯನ್ನು ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಇಡೋಕ್ಕೇ ಹೆಲ್ಪ್ ಮಾಡುತ್ತೆ ಹೊರತು ನಿಮ್ಮ ಬಹಳ ಹೆಚ್ಚಿಗೆ ಆಗಿರುವಂಥ ಕ್ರಿಯಾಟಿನನ್ನು ಬರೀ ಡಯಟಿಂದ ನೀವು ಸರಿಪಡಿಸ್ಕೊಳಕ್ಕೆ ಆಗೋದಿಲ್ಲ. ಒಂದು, ಇವೆಲ್ಲ ಡಯಟು ಸಪೋರ್ಟಿವ್ ಅಷ್ಟೇನೆ. ಎರಡು, ಮೂರನೇದು, ನಿಮ್ಮ ಕ್ರಿಯಾಟಿನ್ 1.5 2 ಈ ರೀತಿ ಬಂದಿದೆ ಆ್ಯಂಡ್ ನಿಮ್ಗೆ ಈಗ ಗೊತ್ತಾಗ್ತಾ ಇದೆ, ಹೌದು ನನ್ನ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಈ ರೀತಿ ಡಯಟಲ್ಲಿ ನೀವು ಚೇಂಜಸ್ ಮಾಡಿದರೆ ನಿಮ್ಮ ಕಿಡ್ನಿಯ ಸರ್ವೈವಲ್ ಏನಿದೆ ಇನ್ನೊಂದು ಸ್ವಲ್ಪ ದಿನ ಬರುತ್ತೆ. ಅದು ಆದ್ದರಿಂದ ಈ ಡಯಟ್ಸನ್ನು ಹೇಳ್ತಾ ಇರ್ತೇವೆ. ಸೊ ಎಲ್ಲರಿಗೂ ಈ ಡಯಟ್ ಒಂದೇ ರೀತಿ ವರ್ಕ್ ಆಗೋದಿಲ್ಲ. Okay, thank you so much for watching the video. Please like, share and subscribe the channel. Thank you.